ಸ್ನೇಹಿತರೆ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಗೆಳೆಯರೇ, ನೀವು ಎಲ್ಲರೂ ಕೂಡ ಹಣವನ್ನು ಬಿಡಿಸ್ಕೊಳ್ಳೋದಕ್ಕೆ ATM ನೋಡಿದ್ದೀವಿ. ಇದನ್ನು ಹೊರತುಪಡಿಸಿ ಸರ್ಕಾರದ ವತಿಯಿಂದ ಇತ್ತೀಚೆಗಷ್ಟೇ ಶುದ್ಧ ನೀರಿನ ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಅದೀಗ ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಸೊ ಅದನ್ನು ನೀವೆಲ್ಲರೂ ಕೂಡ ಬಳಸ್ಕೊಳ್ತಾ ಇದ್ದೀವಿ. ಸೊ ಅದನ್ನು ಕೂಡ ನೋಡಿದ್ದೀವಿ. ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಸರ್ಕಾರ ಈಗೀಗ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ ರೈಸ್ ATM. ಎಸ್, ರೈಸ್ ATM ಅಂದರೆ ಏನು, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಹೇಗೆ ಚಟುವಟಿಕೆಗಳನ್ನು ನಿರ್ವಹಿಸುತ್ತೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಈ ವಿಡಿಯೋವನ್ನು ಕೊನೆ ತನಕ ಸ್ಕ್ರಿಪ್ಟ್ ಮಾಡದೆ ನೋಡಿ. ಗೆಳೆಯರೇ, ಶುದ್ಧ ನೀರಿನ ಘಟಕದಲ್ಲಿ ನೀರಿನ ಪೂರೈಕೆ ಹೇಗೆ ಆಗ್ತಿದೆಯೋ, ಆ ಪೂರೈಕೆಯಾದ ನೀರನ್ನು ಹೇಗೆ ವಿತರಣೆ ಮಾಡ್ತಾರೋ, ಹಾಗೆ ಮನಿ ATMನಲ್ಲಿ ಹಣವನ್ನು ಹೇಗೆ ವಿತರಣೆ ಮಾಡಲಾಗ್ತದೋ ಅದೇ ರೀತಿ ರೈಸ್ ATMನಲ್ಲಿ ಅಕ್ಕಿ ವಿತರಣೆಯನ್ನು ಕೂಡ ಮಾಡಲಾಗುತ್ತದೆ. ಹೀಗೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಆ ಯಂತ್ರವನ್ನು ಸ್ಥಾಪನೆ ಮಾಡಲು ಹೊರಟಿದೆ. ರಾಜ್ಯದಲ್ಲಿ ವಾರದ 7 ದಿನಗಳಲ್ಲಿ ದಿನದ 24 ಗಂಟೆ ಪಡಿತರ ಚೀಟಿಯೊಂದಿಗೆ ಅಕ್ಕಿಯನ್ನು ರೈಸ್ ATMನಲ್ಲಿ ವಿತರಣೆ ಮಾಡಲಾಗ್ತದೆ. ಇದಕ್ಕೆ ರೈಸ್ ATM ಅಂತ ಹೇಳಿ ಸರ್ಕಾರ ಹೆಸರಿಟ್ಟಿದೆ. ಗೆಳೆಯರೇ, ಪಡಿತರ ಚೀಟಿಯನ್ನು ಹೊಂದಿರುವ ಗ್ರಾಹಕರು ಅಕ್ಕಿಗಾಗಿ ರೇಷನ್ ಅಂಗಡಿ ಮುಂದೆ ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ಕಾಯ್ತಾಯಿದ್ರು. ಸೊ ಆ ಗಂಟೆಗಟ್ಟಲೆ ಕಾದು ತಮ್ಮ ಸಮಯವನ್ನು ಸುಮ್ಮನೆ ವೇಸ್ಟ್ ಮಾಡ್ತಾಯಿದ್ರು. ಆ ಸಮಯ ವೇಸ್ಟ್ ಆಗಬಾರ್ದು, ಜನರ ಸಮಯ ಪೋಲಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ATMನ್ನು ಸ್ಥಾಪನೆ ಮಾಡಿರೋದು ಅಂತ ಹೇಳಿ ಆಹಾರ ನಿಗಮದ ಪೂರೈಕೆ ಸಚಿವೆ ಗೋಪಾಲಯ್ಯ ಹೇಳಿದ್ದಾರೆ. ಈ ಪ್ರಯೋಗವನ್ನು ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ಇಂಡೋನೇಷ್ಯಾದಲ್ಲಿ ಮಾಡ್ತಾಯಿದ್ರು. ಸೊ ಅದನ್ನು ಆ ಮಾದರಿಯನ್ನು ನೋಡಿಕೊಂಡು ಭಾರತ ಸರ್ಕಾರದಲ್ಲಿ ಮಾಡಲಾಗ್ತಾ ಇದೆ. ಮೊದಲಿಗೆ ಆರಂಭದಲ್ಲಿ 2 ಯಂತ್ರಗಳ ಮೂಲಕ ಸೇವೆಯನ್ನು ಒದಗಿಸ್ತಾರೆ. ಅದು ಯಶಸ್ವಿಯಾದರೆ ರಾಜ್ಯಾದ್ಯಂತ ಅದನ್ನು ವಿತರಿಸಲಾಗುತ್ತದೆ ಎಂದು ಕೂಡ ಆಹಾರ ನಿಗಮದ ಸಚಿವೆ ಹೇಳಿದ್ದಾರೆ. ಧನ್ಯವಾದಗಳು. ನಮಸ್ಕಾರ.